ಈ ಒಂದು ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಸ್ವಯಂಭುವಾಗಿ ಗಣೇಶ ದೇವರೇ ಪ್ರತ್ಯಕ್ಷನಾಗಿ ಇಲ್ಲಿ ನೆಲೆಯೂರಿದ್ದಾನೆ ಏನೋ ಒಂದು ವಿಸಿಟ್ ಮಾಡಲೇಬೇಕು ನೀವೆಲ್ಲರೂ. ಮುಳುಬಾಗ್ಲು ಸ್ಪೆಷಲ್ ಮಸಾಲೆ ದೋಸೆ. ಇರೋಣ ಮಾತಾಡೋಣ. ನೀನು ಏನು ಕೇಳೋಣ ಸರ್, ಇದು ನೀರು ಕಾಶಿಯಿಂದ ಬರುತ್ತೆ ಅಂತ ಹೇಳ್ತವ್ರ. ಕೆಳಗಡೆಯಿಂದ ಮೇಲೆ ಗಂಟೆ 200 ಮೆಟ್ಲಿದೆ. ಆದಷ್ಟು ಜನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಾಮೆಂಟ್ ಮಾಡಿ, ಅಂತರಂಗೆ ಸ್ವಲ್ಪ ಫೇಮಸ್ ಮಾಡಿ. ನೀವು ನ್ಯೂಲಿ ಮ್ಯಾರಿಡಾ? KP ಮಲೆನಾಡು. ನಂದಿ ಬಾಯಿಂದ ನೀರು ಬರೋದು ಎಲ್ಲಿದೆ ಅಂತ ಇವಾಗ ಯಾರು ಕಂಡುಹಿಡಿಯಕ್ಕಾಗಿ. ಇವಾಗ ಅದ್ಭುತವಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನದ ದರ್ಶನ ಆಯಿತು. ಇವಾಗ ತಿಂಡಿ ತಿನ್ಕೊಂಡು ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ನಮ್ಮ ಮುಂದಿನ ಪ್ರಯಾಣ. ಸ್ನೇಹಿತರೆ, ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ಮುಗಿಸ್ಕೊಂಡು ಇವಾಗ ನಾವು ಬಂದಿರತಕ್ಕಂಥ ದೇವಸ್ಥಾನವೇ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಹಾಗೆ ಈ ಒಂದು ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿರ್ತಾರೆ ಎನ್ನುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಹಾಗೆ ಈ ಒಂದು ವಿಗ್ರಹ ಇಡೀ ಪ್ರಪಂಚದಲ್ಲೇ ಅತಿ ವಿಗ್ರಹಗಳಲ್ಲಿ ಒಂದಾಗಿರ್ತಕ್ಕಂಥ ವಿಗ್ರಹ. ಹಾಗೆ ಈ ಒಂದು ವಿಗ್ರಹದ ಎತ್ತರ ಬಂದು 13.2 ಅಡಿ ಎತ್ತರವಿರ್ತಕ್ಕಂಥ ಒಂದು ವಿಗ್ರಹ. ಹಾಗೆ ಒಂದು ಶಾಂತವಾಗಿರ್ತಕ್ಕಂಥ ಕಲ್ಲಿನ ಒಂದು ಬೆಟ್ಟಗಳ ನಡುವೆ ನೆಲೆಸಿರ್ತಕ್ಕಂಥ ಶ್ರೀ ಕುರುಡುಮಲೆ ವಿನಾಯಕ ಸ್ವಾಮಿ ದೇವಸ್ಥಾನ. ಬೆಳಗ್ಗೆ ಮುಂಚೆ ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಹಾಗಾಗಿ ಸ್ವಲ್ಪ ಬಿಸಿಲಿದೆ. ಹಾಗೆ ಕೋಟಿಲಿಂಗೇಶ್ವರ ದೇವಸ್ಥಾನದಿಂದ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಒಂದು ಪುರಾಣದ ಪ್ರಕಾರ ಈ ಒಂದು ದೇವಸ್ಥಾನದ ವಿಗ್ರಹವು ಸ್ವಯಂಭುವಾಗಿ ಗಣೇಶ ದೇವರೇ ಪ್ರತ್ಯಕ್ಷನಾಗಿ ಇಲ್ಲಿ ನೆಲೆಯೂರಿದ್ದಾನೆ ಎನ್ನುವಂತಹ ಒಂದು ಪುರಾಣ ಕೂಡ ಇದೆ. ಹಾಗೆ ಇನ್ನೊಂದು ಪುರಾಣದ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳು ಈ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿರ್ತಾರೆ ಎನ್ನುವಂಥದ್ದು ಒಂದು ಪುರಾಣ ಕೂಡ ಇದೆ. ಕುರುಡುಮಲೆ ದೇವಸ್ಥಾನದ ಪಕ್ಕದಲ್ಲೇ ಒಂದು 100 ಮೀಟ್ರ್ ಈ ಕಡೆ ಬಂದರೆ ಚೆನ್ನಕೇಶ್ವರ ದೇವಾಲಯ ಇದೆ. ಶ್ರೀ ಕ್ಷೇತ್ರ ಕೂಟಾದ್ರಿ ಕುರುಡುಮಲೆ. ಈ ದೇವರ ದರ್ಶನ ಕೂಡ ಪಡೆದು ಧನ್ಯರಾಗಿ. ಹಾಗೂ ಈ ಒಂದು ದೇವಸ್ಥಾನ ಇರುವುದು ಕುರುಡುಮಲೆ ವಿಲೇಜು, ಮುಳುಬಾಗ್ಲು ತಾಲೂಕು, ಕೋಲಾರ ಡಿಸ್ಟಿಕ್ಕು. ಹಾಗೂ ಈ ಒಂದು ದೇವಸ್ಥಾನ ಬೆಂಗಳೂರಿಂದ 100 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಕುರುಡುಮಲೆ ಗಣೇಶ ದೇವಸ್ಥಾನವನ್ನು ಮುಗಿಸ್ಕೊಂಡು ಇವಾಗ ಅಂತರಗಂಗೆಗೆ ಹೋಗ್ತಾ ಇದ್ದೀವಿ. ಅಭಿಪ್ರಾಯ ಹೇಳ್ರಿ. ಏನಿಲ್ಲ, ತುಂಬ ಖುಷಿ ಆಗ್ತದೆ. ಇದೊಂದು ಜಾಗಗಳಿಗೆಲ್ಲ ಬಂದು ಒಂದು ವಿಸಿಟ್ ಮಾಡಲೇಬೇಕು ನೀವೆಲ್ಲರೂ. ನಿಮಗಂತೂ ಭಾರಿ ಖುಷಿ ಆಗ್ತದೆ. ಕೋಟಿಲಿಂಗೇಶ್ವರ ಅಂತೂ ಅನ್ಫರ್ಗೆಟಬಲ್. ಅದು ನೀವು ನೆನೆಸ್ಕೊತಾನೆ ಇರಬೇಕಾಗಿದೆ. ಅದು ಅಲ್ಲೇ ಸುತ್ತಮುತ್ತ ಪ್ಲೇಸಸ್ಗಳು ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ವಿಸಿಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹೇಳಿ. ಆದರೆ ಬೈಕಲ್ಲಿ ಬಂದರೆ ಬೆಸ್ಟು. ಬಸ್ಸಿಗೆ ಬಂದರೆ ನಿಮಗೆ ಒಂದೇ ಟೆಂಪಲ್ ನೋಡ್ದಂಗೆ ಆಗುತ್ತೆ. ಬೈಕು ಕಾರಲ್ಲಿ ಬಂದರೆ ನಿಮಗೆ ಸರೌಂಡಿಂಗ್ಸ್ ಏನೇನಿದೆ ಎಲ್ಲದೂ ನಿಮಗೆ ಆರಾಮಾಗಿ ನೋಡ್ಕೊಂಡು ಹೋಗೋದು ಒನ್ ಡೇಯಲ್ಲಿ. ಇದು 1 ಡೇ ಟ್ರಿಪ್ ಪ್ಲ್ಯಾನ್. ಇದು ಫ್ರಮ್ ಬೆಂಗಳೂರು ಟು ಕೋಲಾರ 1 ಡೇ ಟ್ರಿಪ್ ಪ್ಲಾನ್ ಮಾಡಿಕೊಂಡು ನೀವು ಬೈಕು ಕಾರಲ್ಲಿ ಬಂದರೆ ಇಷ್ಟು ಟೆಂಪಲ್ಗಳನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು. ನಾವು ಬೈಕನ್ನು ಇಲ್ಲಿ ಪಾರ್ಕ್ ಮಾಡಿದ್ವಿ. ಮುಳುಬಾಗ್ಲು ದೋಸೆ ಶೆಟ್ರು ತಿಂಡಿ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ಸರ್ವಿಸ್ ಏರಿಯಾ. ಮುಳುಬಾಗ್ಲು ಸ್ಪೆಷಲ್ ಮಸಾಲೆ ದೋಸೆ ತಗೊಂಡಿವಿ. ಮುಳುಬಾಗ್ಲು ದೋಸೆ ಶೆಟ್ರು ತಿಂಡಿ ಹೋಟ್ಲಲ್ಲಿ ಇವಾಗ ದೋಸೆ ತಿನ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಅಂತರಗಂಗೆ ಕಡೆ. ಅದು ಟ್ರೈನು ವೀಲು. ಇರೋಣ ಮಾತಾಡೋಣ. ನೀನು ಏನು ಕೇಳೋಣ ಹೇಳಿ. ನೋಡಿ, ಇವರೆಲ್ಲ ಪಾರ್ಕಿಂಗ್ ಇದೆ, ಯಾರು ಕೇಳೋರಿಲ್ಲ. ಸುಮ್ಮನೆ ಅವಣ್ಣ ಅವಾಗ ಎಷ್ಟು ಹೇಳ್ತದೆ, ಬಸವಣ್ಣ ಬಾಯಿಂದ ನೀರು ಬರುತ್ತೆ ಅಂತ ಹೇಳೋಣ. ಅದನ್ನೇ ಸರ್, ಇದು ನೀರು ಕಾಶಿಯಿಂದ ಬರುತ್ತೆ ಅಂತ ಹೇಳ್ತವ್ರ. ನಿಜಾನ ಸುಳ್ಳ ಗೊತ್ತಿಲ್ಲ. ಅವಾಗಿಂದ ಬರ್ತಾನೆ ಇದೆ. ಬೇಸಿಗೆ ಆಗ್ಲಿ, ಚಳಿಗಾಲ ಆಗ್ಲಿ, ಮಳೆಗಾಲ ಆಗ್ಲಿ, ಯಾವಾಗ ಬಂದ್ರೂ ಇಲ್ಲ ಅಂತರಗಂಗಿನಲ್ಲಿ ನೀರು ನಿಲ್ಲಲ್ಲ. ನೀರ್ ನಿಂತ್ರೆ ಪ್ರಪಂಚ ಎಲ್ಲ ಪ್ರಳಯ ಆಗುತ್ತೆ ಅಂತವ್ರೆ. ಅದು ನಿಜಾನ ಸುಳ್ಳ ನಮ್ಗೆ ಗೊತ್ತಿಲ್ಲ. 200 ಮೆಟ್ಲಿದೆ. ನೀರು ಬಂದ್ರೆ ಅಂತರಗಂಗೆ
ಕೆಳಗಡೆಯಿಂದ ಮೇಲೆ ಗಂಟೆ 200 ಮೆಟ್ಲಿದೆ, ಟ್ರೆಕ್ಕಿಂಗ್ ಇದೆ, ಟ್ರೆಕ್ಕಿಂಗ್ ಹೋಗ್ಬೋದು. 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇದೆ, ವ್ಯೂ ಪಾಯಿಂಟ್ ಇದೆ, 7 ವಿಲೇಜಸ್ ಇದೆ ಮೇಲೆ. ಆಟೋಗಳು ಸಿಗುತ್ತೆ, ಆಟೋಗಳು ಹೋಗುತ್ತೆ, ಆಟೋನಲ್ಲಿ ಸಹ ಹೋಗ್ಬೋದು. ಮೇಲವರೆಗೂ ಆಟೋ ಹೋಗುತ್ತಾ? ಮೇಲೆ ಮೀನ್ಸ್ ಹಾಫ್ ವೇ ಗಂಟ ಯಾವ ವಯಸ್ಸಾದ ಬಂದ ಆಟೋಗಳನ್ನು ಕರ್ಕೊಂಡು ಹೋಗ್ತಾರೆ. ಮೇಲೆ 7 ವಿಲೇಜಸ್ಗೂ ಆಟೋ ವಿಶೇಷ ಅಂದ್ರೆ ನೀರು ನೀರು ಬರುತ್ತಲ್ಲ, ಅದೇ ವಿಶೇಷ. ನೀವು ರೈನಿ ಸೀಸನ್ ಅಲ್ಲಿ ಬಂದ್ರೆ ನಿಮ್ಗೆ ವಾಟರ್ ಫಾಲ್ಸ್ ಇರುತ್ತೆ, ಫುಲ್ ಗ್ರೀನರಿ ಇರುತ್ತೆ, ಬೆಟ್ಟ ಎಲ್ಲ. ಕುಡಿದ್ರೆ ಏನು ತೊಂದರೆ ಆಗಲ್ಲ. ಶುಗರ್ ಕೋಲಾರಲ್ಲ ಅದೇ ನೀರು ಮುಂಚೆ ಕುಡಿತಾ ಇದ್ರು, ಫಿಲ್ಟರ್ ಆದಾಗಿಂದ ಈ ನಡುವೆ ಕಡಿಮೆ ಆಗಿದ್ದಾರೆ. ಇವಾಗ ಬೆಂಗಳೂರಿಂದ ಬಂದು ವಾರಕ್ಕೊಂದ್ಸಲ ನೀರು ಎತ್ಕೊಂಡು ಹೋಗ್ತಾರೆ, ಅದೇ ವಿಶೇಷ ಜಾಸ್ತಿ ಇಲ್ಲಿ. ವಿಶೇಷ ಅದೊಂದು ಜಾಸ್ತಿ. ಎಲ್ಲ ಆದಷ್ಟು ಪ್ರವಾಸಿಗರು ಆದಷ್ಟು ಜಾಸ್ತಿ ಜನ ಬರಬೇಕು, ಎಲ್ಲ ನೋಡಬೇಕು ಅಂತೇಳಿ ಹೇಳ್ತೀವಿ ಸರ್. ಅಷ್ಟೇ, ದೇವಸ್ಥಾನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅಂದ್ರೆ ಪ್ರವಾಸೋದ್ಯಮ ಇಲಾಖೆಗೆ ಏನ ಅಲ್ವಾ ಇದು? ಮುಜರಾಯಿ ಇಲಾಖೆಗೆ ಅಲ್ವಾ ಅಥವಾ ಮುಜರಾಯಿ ಇಲಾಖೆನಾ? ಮುಜರಾಯಿದೇನಾ? ಅಂದ್ರೆ ದೇವಸ್ಥಾನ ಇನ್ನೂ ಅಷ್ಟೊಂದು ಇದಾಗಿಲ್ಲ, ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಸ್ವಲ್ಪ ಮನೆಲ್ಲ ಕಂಬಿ ಎಲ್ಲ ಸ್ವಲ್ಪ ಮನೆಲ್ಲ ಕಂಬಿಗಳು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಇದು ಮಾಡಿಸ್ಬೇಕು. ದೇವಸ್ಥಾನ ಮೊದಲು ಹೊಸ ದೇವಸ್ಥಾನ ಕಟ್ಟಬೇಕು. ಓಕೆ, ಸ್ವಲ್ಪ ಕೆಲಸ ಮಾಡಿದ್ದಾರೆ ಈ ನಡುವೆ. ಹಾಗೆ ಹೇಳೋಣ, ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳೋಣ. ಹಂಗೆ ಆದಷ್ಟು ಜನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಾಮೆಂಟ್ ಮಾಡಿ, ಅಂತಂಗೆ ಸ್ವಲ್ಪ ಫೇಮಸ್ ಮಾಡಿ. ಫೇಮಸ್. ನಿಮ್ಮ ಹೆಸರು? ಹರೀಶ್ ಅಂತ. ನಿಮ್ದು? ಮನು ಅಂತ. ಹಾಂ, ಗಂಗಾಧರ್ ಅಯ್ಯ ಅಲಿಯಾಸ್ ಅಯ್ಯ ದರ್ಶನ್. ಬೆಳಗ್ಗೆ ಹೊತ್ತು ಇಲ್ಲಿ ಟಿಫನ್ ಸಿಗುತ್ತೆ, ಇಡ್ಲಿ, ಪೂರಿ, ರೈಸ್ ಬಾತ್, ದೋಸೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ನಾವು ಲಿಂಗಾಯತರು. ಶನಿವಾರ ಭಾನುವಾರ ಗೌರ್ಮೆಂಟ್ ರಜೆ ದಿನ ಯಾವಾಗ ಕಂಟಿನ್ಯೂಸ್ ಅಂಗಡಿ ಇರುತ್ತೆ. ಮಧ್ಯಾಹ್ನ ಮೇಲೆ ಚೈಪೆಕಾಯಿ, ಮಾವಿನಕಾಯಿ, ಪುರಿ, ಬಜ್ಜಿ, ಬೋಂಡ ಎಲ್ಲ ಚೆನ್ನಾಗಿರುತ್ತೆ ಸರ್ ಇಲ್ಲಿ. ಓಕೆ, ನೋಡಿ ವೀಕ್ಷಕರೇ, ಇಲ್ಲೇನೆ ನಿಂಬೆಹಣ್ಣು ಜ್ಯೂಸ್ ಇದೆ, ಮಜ್ಜಿಗೆ ಇದೆ. ಮೆಟ್ಲು ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ನೀವೇನಾದ್ರು ಬೇಕು ಅಂತ ಹೇಳಿದ್ರೆ ಇಲ್ಲೇ ತಗೊಂಡು, ನಮ್ಮ ಅಣ್ಣಂದು ಅಂಗಡಿ ಇದೆ ಇಲ್ಲೇ. ಬಜ್ಜಿ, ಬೋಂಡಗಳು, ಸೌತೆಕಾಯಿ, ಮಾವಿನಕಾಯಿ, ಚುರುಮುರಿ ಎಲ್ಲ ಸಿಗುತ್ತೆ ಇಲ್ಲಿಂದ. ಸಿಗುತ್ತೆ ಸರ್, ಇಡ್ಲಿ, ಪೂರಿ. ಹಾಂ, ಬೆಳಗ್ಗೆ ಮುಂಚೆ ನೀವು ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲೇ ಟಿಫನ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲೇ ಎಲ್ಲ ಫ್ರೆಶ್ ಅಲ್ಲಿ ಮಾಡ್ಕೊಡೋದು. ಹಾಂ, ಓಕೆ ಅಣ್ಣ, ನಿಮ್ಮ ಹೆಸರು? ಗಂಗಾಧರ್. ಗಂಗಾಧರ್ ಅವರು ಅಂಗಡಿ ಇಲ್ಲಿದೆ ನೋಡಿ. ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿ ಆಗಿರ್ತಕ್ಕಂಥ ಅಂತರಗಂಗೆ ಕ್ಷೇತ್ರ. ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತದೆ. ನಾನು ಮರ್ಯಾದಿಲ್ಲ, ನನಗೆ ಕೂತ್ಕೊಂಡಿದ್ಯಾ ಏನೋ ಇಸ್ಯಾ. ಇಲ್ಲಿಂದ 300 ಮೆಟ್ಲು ಹತ್ಕೊಂಡು ಹೋಗಬೇಕು. ನಮ್ಮ ಅಭಿಷೇಕ್ ರುದ್ರ ಅವ್ರನ್ನ ಕೇಳೋಣ ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ಅಂತ. ಮಧ್ಯಾಹ್ನ ಊಟದ ಟೈಮಿಗೆ ತಿಂಡಿ ತಿಂದ್ಕೊಂಡಿವಿ, ಮತ್ತೆ ವಾಪಸ್ ಬಂದು ಮತ್ತೆ ಊಟ ಮಾಡ್ಬೇಕೇನ. ಇಲ್ಲಿಂದ ಸೀದಾ ಬಂದರೆ ದೇವಸ್ಥಾನ ನಿಮ್ಗೆ ಹತ್ರದೆಲ್ಲ ಸಿಗುತ್ತೆ. ನೀವು ಬೆಟ್ಟದ ಮೇಲ್ಗಡೆ ಟ್ರೆಕ್ಕಿಂಗ್ ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲೊಂದು ರೂಟ್ ಇದೆ, ಅಂತರಗಂಗೆ ಚಾರಣ ಪಥ ಅಂತ. ಟ್ರೆಕ್ಕಿಂಗ್ ಇದು ಪ್ರಾರಂಭದ ಸಮಯ ಬೆಳಿಗ್ಗೆ 6 ಗಂಟೆ. ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಂಡ್ರಿಗೆ ಮಾತ್ರ ಪ್ರವೇಶ ಇದೆ ಅಂತ. ಈ ನಂಬರಿಗೆ ಕರೆ ಮಾಡಿ ನೀವು ಬುಕ್ ಮಾಡ್ಕೊಬೋದು. ನೀವು ನ್ಯೂಲಿ ಮ್ಯಾರಿಡಾ? ಯಾವಾಗ ಮದುವೆ ಆಗಿದೆ? ಹಾಂ, ಸ್ಪೇಸ್ ಕೊಡ್ಬೇಡಿ. KP ಮಲೆನಾಡು, MALENAD. ಹೇಳಿ ದೇವಸ್ಥಾನದ ಬಗ್ಗೆ. ದೇವಸ್ಥಾನ ಬಗ್ಗೆ ಅಂದ್ರೆ ಹಳೆ ಕಾಲ ದೇವಸ್ಥಾನ ಇದು. ಹಾಂ, ವಿಶೇಷ ಏನು ಅಂತ? ವಿಶೇಷ ಏನಿದ್ರೆ ಇಲ್ಲಿ ನೀರು ಬರುತ್ತೆ, ಸಿಹಿ ಇರುತ್ತೆ ನೀರು. ಓಕೆ, ಅದು ಎಲ್ಲಿಂದ ಬಂದಿದೆ ಅಂತ ಇವಾಗ ಕಂಡಿಡಿಯಕ್ಕೆ ಯಾರ ಕೈಯಲ್ಲೂ ಆಗಿಲ್ಲ. ನಂದಿ ಬಾಯಿಂದ ನೀರು ಬರೋದು ಎಲ್ಲಿದೆ ಅಂತ ಇವಾಗ ಯಾರು ಕಂಡಿಡಿಯಕ್ಕಾಗಿಲ್ಲ. ಓಕೆ, ಎಂತೆಂಥ ವಿಜ್ಞಾನಿ ಬಂದ್ರೂ ಆಗಿಲ್ಲ ಇಲ್ಲಿ. ಅದೇ ದೊಡ್ಡ ಫೇಮಸ್ ನಮ್ಮ ಕೋಲಾರಿಗೆ ನಂಬರ್ 1 ಇದೆ ದೇವಸ್ಥಾನ ನಮಗೆ. ನೀವು ಯಾವಾಗಲೂ ಬರ್ತಾ ಇರ್ತೀರಿ? ವೀಕ್ಲಿ 1 ಡೇ ಹಾಂ, ಫ್ರೀ ಆದಾಗೆಲ್ಲ ಬರ್ತಾ ಇರ್ತೀವಿ. ಓಕೆ, ಸರಿ. ನಿಮ್ಮ ಹೆಸರು? ಅಂಬರೀಶ್ ಅಂತ. ಓಕೆ ಮೇಡಮ್, ನಿಮ್ಮದು? ಓಕೆ, ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ದೇವಸ್ಥಾನದ ಹತ್ರನೇ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹೋದ್ಯಾ ನೀನು ಆಲ್ರೆಡಿ? ನಾನಿನ್ನೂ ಇಲ್ಲೇ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ನಮ್ಮ ಅಭಿಷೇಕ್ ಅವ್ರು ಆಲ್ರೆಡಿ ಹೋಗ್ಬಿಟ್ಟಾರೆ, ನಾನಿನ್ನು ವಾಶ್ರೂಮಲ್ಲೇ ಇದ್ದಾರೆ ಅಂತ ಹುಡುಕ್ತಾ ಇದ್ದೀನಿ ಅಲ್ಲೇ ನಿಂತ್ಕೊಂಡು. ಕೋಲಾರದಿಂದ ಬರೀ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಈ ಒಂದು ದೇವಸ್ಥಾನ. ದಕ್ಷಿಣ ಕಾಶಿ ಅಂತ ಹೇಳಿ ಪ್ರಸಿದ್ಧವಾಸಿ. ಇಲ್ಲಿ ಇರ್ತಕ್ಕಂಥ ಮುಖ್ಯವಾದ ದೇವರು ಅಂತ ಹೇಳಿದ್ರೆ ಕಾಶಿ ವಿಶ್ವೇಶ್ವರ ಅಥವಾ ಕಾಶಿ ವಿಶ್ವನಾಥ ದೇವರು. ಹಾಗೆ ಸ್ನೇಹಿತರೆ, ಇಲ್ಲಿ ವರ್ಷದ 365 ದಿನವೂ ಕೂಡ ಒಂದು ಕಾರಂಜಿ ಇದೆ, ಅದರಿಂದ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ. 2 ಬಸವಣ್ಣಗಳು ನೀವು ಗಮನಿಸ್ತಾ ಇರ್ಬೋದು, ಆ ಬಸವಣ್ಣಗಳ ನಡುವೆ ನೀರು ಬರ್ತಾನೆ ಇರುತ್ತೆ ಯಾವಾಗಲೂ. ಈ ಒಂದು ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿದ್ರು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. ಇಲ್ಲಿ ಒಂದು ಅರ್ಧ ದೂರ ಮೆಟ್ಲು ಇಳ್ಕೊಂಡು ಕೆಳಗೆ ಬಂದ್ರ ಮೇಲೆ ಒಂದು ವ್ಯೂ ಪಾಯಿಂಟ್ ಥರ ಏನೋ ಮಾಡಿದ್ದಾರೆ. ಬದಿ ನೋಡೋಣ ಯಾವ ಥರ ಇದೆ ಅಂತ. ಮತ್ತೆ ಯಾವ ಥರ ಆಯಿತು ದೇವಸ್ಥಾನ? ದೇವಸ್ಥಾನ ಚೆನ್ನಾಗಿತ್ತು, ಹ್ಞೂ, ಆದರೆ
ಆ ಏನಾಯ್ತು? ಜಲದ ನೀರು ಇದೆಯಲ್ಲ, ಹ್ಞೂ ಕಣ್ಣು ತಂಪು ಮಾಡಿತ್ತು ನನಗೆ. ಜಲದ ನೀರು ಭಾಳ ಪರಿಶುದ್ಧವಾಗಿರ್ತಕ್ಕಂಥ ನೀರು. ವರ್ಷದ 365 ಏನೂ ಬರ್ತಾ ಇರುತ್ತಂತ ಇಲ್ಲೆಲ್ಲ ಹೇಳ್ತಾರೆ. ಆದರೆ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಇನ್ನೂ ಹೆಚ್ಚಿಗೆ ಪ್ರವಾಸಿಗರು ಇಲ್ಲಿ ಬರಬೇಕು ಅಂತ ಇಲ್ಲಿನವರ ಒಂದು ಆಶಯ. ದೇವಸ್ಥಾನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಿದೆ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ವ್ಯೂ ಪಾಯಿಂಟು ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಇದೆ. ಒಂದು 3-4 ಕಿಲೋಮೀಟ್ರು ಮೇಲ್ಗಡೆ ನಡ್ಕೊಂಡು ಹೋಗಬೇಕು. ಆ ಗುಡ್ಡದಿಂದ ಆ ಕಡೆಗೆಲ್ಲ 7 ಹಳ್ಳಿಗಳೇನೋ ಇದಾವಂತೆ. ಅರ್ಧ ದೂರದವರೆಗೆ ಆಟೋಗಳು ಹೋಗುತ್ತೆ. ಇನ್ನು ಉಳಿದಿದ್ದು ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಟ್ರೆಕ್ಕಿಂಗ್ ಬೇಕಾದ್ರೆ ಮಾಡ್ಬೋದು. ಬೆಂಗಳೂರಿಂದ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡೋರು ಆರಾಮಾಗಿ ಒಂದು ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಭಾಳ ಪೀಸಾಗಿದೆ, ಹೆಚ್ಚಿಗೆ ಜನ ಕೂಡ ಇಲ್ಲ, ನೋಡ್ತಾ ಇರ್ಬೋದು. ಆ ಬೆಟ್ಟಗಳು ದಾಟೋದ್ರೆ 7 ಹಳ್ಳಿಗಳಿದಾವಂತೆ. ಆ ಹಳ್ಳಿ ಒಳಗಡೆಗೆ ಪುರಾತನ ದೇವಸ್ಥಾನ ಎಲ್ಲ ಇದಾವಂತೆ. ಅದಕ್ಕೆ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ಒಂದು 5-6 ಕಿಲೋಮೀಟ್ರು, ಅಥವಾ ನಿಮಗೆ ಬೈಕು ಹೋಗುತ್ತೆ. ಬೈಕಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು 10 ಕಿಲೋಮೀಟ್ರ್ ಆಗುತ್ತಂತೆ. ಇಲ್ಲೆಲ್ಲ ಬೈಪಾಸಲ್ಲಿ ಒಂದು ರೂಟ್ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಆಟೋಗಳೆಲ್ಲ ಹೋಗುತ್ತೆ, ಬಟ್ ಬಸ್ಸು ಎಲ್ಲ ಲಿಮಿಟೆಡ್ ಬಸ್ಸು, 1-2 ಬಸ್ಸು ಲಿಮಿಟೆಡ್ ಕನೆಕ್ಟಿವಿಟಿ ಇದೆಯಂತೆ. ನೀವು ಎಲ್ಲರೂ ಬಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. KP ಮಲೆನಾಡು, ಲೈಕ್, ಶೇರ್, ಸಬ್ಸ್ಕ್ರೈಬ್.